ಸ್ವಂತ ಮನೆ ಕನಸು ನಿಜ ಆಗಬೇಕಾ? ಹಾಗೆ ಆಗುತ್ತದೆ ಈ ಒಂದು ರಹಸ್ಯ ತಂತ್ರದಿಂದ. ಖಂಡಿತವಾಗ್ಲೂ ಕೂಡ ಆಗುತ್ತೆ. ಇದನ್ನು ಮಾಡಿ ಮಿಸ್ ಮಾಡಬೇಡಿ. ಸ್ವಂತ ಮನೆ ಇವಾಗ ಬಂದೇ ಬರುತ್ತೆ, ನೀವು ಮಾಡೇ ಮಾಡ್ತೀರ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಜದ್ಮಿಷ್ಟಪತಿ ಚಮಹಿತನ್ನೋ ಐಶ್ವರಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಭಗವಂತನ ಒಂದು ಸಾಕ್ಷಾತ್ಕಾರ ಆಗಬೇಕು ಅಂತಂದರೆ ನಮಗೆ ನೆಗೆಟಿವ್ ಎನರ್ಜಿ, ದೃಷ್ಟಿದೋಷ ಹೋಗಬೇಕು ಅಂತಂದರೆ, ನೆಗೆಟಿವ್ ಎನರ್ಜಿ ಬರಬಾರ್ದು. ನಮಗೆ ಸದಾ ಒಳ್ಳೆಯದೇ ಆಗಬೇಕು. ಕೆಟ್ಟದ್ದು ಬಂದರೂ ಕೂಡ ಎದುರಿಸುವಂಥ ತಾಕತ್ತು, ಶಕ್ತಿ ಇರಬೇಕು ಅಂತಂದರೆ ನಮಗೆ ದೈವ ಬಲ ಅನ್ನೋಂಥದ್ದು ಇರಬೇಕು. ಈ ದೈವ ಬಲ ಇರಬೇಕು ಅಂತಂದರೆ ಏನು ಮಾಡಬೇಕು? ದೈವ ಶಕ್ತಿಯನ್ನು ತುಂಬ್ಕೋಬೇಕು. ದೈವ ಶಕ್ತಿಯನ್ನು ತುಂಬ್ಕೋಬೇಕು ಅಂದರೆ ಏನು ಮಾಡಬೇಕು? ದೇವರ ಹತ್ರ ಹೋಗಬೇಕು. ದೇವರ ಹತ್ರ ಅಂದರೆ ಎಲ್ಲಿ? ಸ್ವರ್ಗಕ್ಕಲ್ಲ, ದೇವಸ್ಥಾನಕ್ಕೆ ಹೋಗಬೇಕು. ವಾರಕ್ಕೆ ಒಮ್ಮೆಯಾದರೂ ದೇವಸ್ಥಾನಕ್ಕೆ ಹೋಗಿ ಬಂತು ಅಂತಂದರೆ ಮನಸ್ಸು ಪ್ರಶಾಂತದ ಸ್ಥಿತಿಯಲ್ಲಿರುತ್ತೆ, ಖುಷಿಯಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ನಿಮ್ಮ ಒಂದು ವಾರ ಸಾರ್ಥಕತೆ ಆಗುತ್ತೆ. ಒಂದು ವಾರದಲ್ಲಿ ಏನೇನೇನೇನೋ ಕೆಲಸ ಮಾಡಿರ್ತೀರ, ಬೇಡದ ಕೆಲಸ ಮಾಡಿರ್ತೀರ, ಬೇಕಾಗಿರೋ ಕೆಲಸ ಮಾಡಿರ್ತೀರ. ಮತ್ತು ಒಂದು ವಾರ ಹೆಂಗೋಯ್ತು, ಭಾಳಷ್ಟು ಚೆನ್ನಾಗಿದೆ. ಒಂದು ವಾರ ಹೆಂಗೋಯ್ತು ಬಿಡ್ತು. ಆದರೆ ಹೋದ ವಾರ ನನಗೆ ಚೆನ್ನಾಗಾಯ್ತಪ್ಪ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಒಮ್ಮೆ ಆದರೂ ದೇವಸ್ಥಾನಕ್ಕೆ ನೀವು ಭೇಟಿ ಕೊಡಿ. ದೂರ ಇರುವಂಥ ದೇವಸ್ಥಾನಕ್ಕಲ್ಲ, ನಿಮ್ಮ ಸುತ್ತಮುತ್ತಲಿರುವಂತಹ ದೇವಸ್ಥಾನ. ಸಂಜೆ ಒಂದು 6 ಗಂಟೆಗೆ ಹೋಗ್ಬಿಟ್ಟು ಬನ್ನಿ, 7 ಗಂಟೆಗೆ ಹೋಗ್ಬಿಟ್ಟು ಬನ್ನಿ. 7 ಗಂಟೆಗೆ ಹೋಗ್ಬಿಟ್ಟು ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದು ನೀವು ಮನೇಲಿ ಊಟ ಮಾಡೋವಂಥದ್ದು ಇದೆಲ್ಲ ಮಾಡಿ. ಬೆಳಗ್ಗೆ ಹೊತ್ತಾಗಿಲ್ಲ ಅಂದರೆ ಸಾಯಂಕಾಲದ ಹೊತ್ತು ಮಾಡಿ. ನಮ್ಮ ಜನ ಏನು ಮಾಡ್ತಾರೆ ಗೊತ್ತಾ? ಹಂಗಲ್ಲ, ಹೋಗಲ್ಲ. ಖಾಲಿ ಇದ್ದಾಗ ಹೋಗಲ್ಲ, ತುಂಬ ರಶ್ ಇದ್ದಾಗ, ಅದು ಹಬ್ಬದ ಟೈಮಲ್ಲಿ ಏನು ಕ್ಯೂಗಟ್ಟಲೆ ಆವಾಗ ಹೋಗೋದು. ಇದು ಸರಿಯಾದಂತಹ ಮಾರ್ಗ ಅಲ್ಲ. ಹಬ್ಬದ ದಿನವೂ ಹೋಗಿ, ಬೇಡ ಅಂತ ಹೇಳ. ಆದರೆ ವಾರಕ್ಕೆ ಒಮ್ಮೆಯಾದರೂ ಕೂಡ ನೀವು ದೇವರ ದರ್ಶನವನ್ನು ಮಾಡಲೇಬೇಕು. ಒಂದು ವಾರ ಅಂತ ಇಟ್ಕೊಳ್ಳಿ. ಸೋಮವಾರ ಮನೆ ದೇವ್ರ ವಾರ, ಅಥವಾ ಮಂಗಳವಾರ, ಬುಧವಾರ, ಅಥವಾ ಗುರುವಾರ, ಅಥವಾ ಶುಕ್ರವಾರ. ಮಂಗಳವಾರ ಆಂಜನೇಯ ಸ್ವಾಮಿ, ಸೋಮವಾರ ಮನೆ ದೇವರು ಈಶ್ವರ ಸೋಮೇಶ್ವರ, ಗೊತ್ತೈತಲ್ಲ. ಮತ್ತು ಗುರುವಾರ ರಾಯರ ವಾರ, ರಾಯರ ಮಠಕ್ಕೆ ಹೋಗುವಂಥದ್ದು, ಅಥವಾ ಸಾಯಿಬಾಬನ ದರ್ಶನ ಮಾಡೋವಂಥದ್ದು, ದತ್ತಾತ್ರೇಯನ ದರ್ಶನ ಮಾಡೋವಂಥದ್ದು. ಶುಕ್ರವಾರ ಲಕ್ಷ್ಮಿ, ಶನಿವಾರ ಶನಿಮಾತ್ಮ ನವಗ್ರಹ ಮತ್ತು ಈಶ್ವರ, ಮತ್ತು ಭಾನುವಾರ ವಿಷ್ಣು. ಈ ರೀತಿಯಂಥ ಒಂದು ಇದನ್ನು, ಮತ್ತು ಮಂಗಳವಾರ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ, ಇಂಥದ್ದೆಲ್ಲ ದರ್ಶನವನ್ನು ಮಾಡಬೇಕು. ಆವಾಗಲೇ ನಿಮಗೆ ಒಂದು ವಾರ ಸಾರ್ಥಕತೆ ಆಗುವಂಥದ್ದು. ಮತ್ತು ಇರುವಂತಹ ನೀವೊಂದು ವಾರ ಮಾಡ್ತಂದರೆ ಒಂದು ವಾರ ಎನರ್ಜಿ ಇರುತ್ತೆ. ನಿಮ್ಗೆ ಯಾವ ನೆಗೆಟಿವ್ಸ್ ಎನರ್ಜಿ ಬರಲ್ಲ. ದೃಷ್ಟಿದೋಷ ನಿವಾರಣೆ ಆಗುತ್ತೆ ತಿಳ್ಕೊಳ್ಳಿ. ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ನೀವು ಎಲ್ಲ ಕೆಲಸ ಕಾರ್ಯಗಳು ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ನೀವು ಮುಂದಿನ ವಾರ ಚೆನ್ನಾಗಾಗಲಿ, ಶುಕ್ರವಾರನೋ ಶನಿವಾರ ಮುಂದಿನ ವಾರ ಚೆನ್ನಾಗಿರಲಿ ಅಂತ ನೀವು ಪ್ರಾರ್ಥನೆಯನ್ನು ಮಾಡ್ಕೊತು ಅಂತಂದರೆ ಯಾವುದೇ ರೀತಿಯಂಥ ನೆಗೆಟಿವ್ ಎನರ್ಜಿ ಬರೋದಿಲ್ಲ. ಮತ್ತು ಕೆಟ್ಟದ್ದಂತ ಸಂಭವಿಸಲು ಆಗೋದೇ ಇಲ್ಲ, ಕೆಟ್ಟದಾಗಲ್ಲ. ಹಾಗಾಗಿ ವಾರಕ್ಕೆ ಒಮ್ಮೆಯಾದರೂ ದೇವರ ದರ್ಶನವನ್ನು, ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಿ ಅಂತ ನಾನು ತಿಳಿಸ್ತೀನಿ ಅಲ್ಲ. ಇದು ಇವತ್ತಿನ ಒಂದು ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ 1 ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ
ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನ ವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಭಾಳಷ್ಟು ಜನಗಳಿಗೆ ಕಫದ ಸಮಸ್ಯೆ ಅಂದರೆ ಸ್ವಲ್ಪ ಕೋಲ್ಡ್ ತಾಗ್ತು ಅಂತಂದರೆ ಸಾಕು, ಕಫ ಜಾಸ್ತಿ ಆಗ್ತಾ ಬರುತ್ತೆ. ಯಾಕೆ ಈ ಥರ ಕೋಲ್ಡು ಜಾಸ್ತಿ ಕಫ ಬರುತ್ತೆ? ಬೇಸಿಗೆ ಟೈಮಲ್ಲೂ ಕಫ ಬರುತ್ತೆ, ಚಳಿಗಾಲದಲ್ಲೂ ಮಳೆಗಾಲದಲ್ಲೂ ಕಫ ಜಾಸ್ತಿ ಇರುತ್ತೆ. ಯಾವಾಗ ನೋಡಿ ನೀವು ಒಂದು 15 ದಿನ ಕೆಮ್ಮಿರುತ್ತೆ, ಇನ್ನೊಂದು 15 ದಿನ ಇರಲ್ಲ. ಇಂಥವ್ರಿಗೆ ಯಾಕೆ ಈ ಥರ ಒಂದು ಪ್ರಾಬ್ಲಮ್ ಆಗುತ್ತೆ ಮೇಯ್ನಾಗಿ ಅಂತಂದರೆ ಕಫದ ಸಮಸ್ಯೆ. ಯಾಕೆ ಕಫ ಆಗುತ್ತೆ ಅಂದರೆ ಅವ್ರಿಗೆ ಕೋಲ್ಡ್ ಬ್ಲಡ್ ಇರುತ್ತೆ. ಹಾಗಾಗಿ ಆ ಒಂದು ಕಫದ ಸಮಸ್ಯೆ ನಿವಾರಣೆ ಮಾಡೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಮುದ್ರೆನ ಮಾಡಿ. ಕಫ ಸಮಸ್ಯೆ ಇರೋವಂಥವ್ರು ನೀವು ಬೆಳಗ್ಗೆ ನೀವು ಯೋಗಾಸನ ಮಾಡ್ತಿರೋ, ಎಕ್ಸಸೈಸ್ ಮಾಡ್ತಿರೋ ಏನಿಲ್ಲ, ನಿಂತ್ಕೊಂಡಲ್ಲೇ 1.5 to 2 ನಿಮಿಷ ಜಾಗಿಂಗ್ ಮಾಡಿ. ನಿಮಗೆ ಲಂಗ್ಸ್ ಹೀಟ್ ಆಗುತ್ತೆ, ಆವಾಗ ಕಫ ಆಚೆ ಬರುತ್ತೆ. ವಾಕಿಂಗ್ ಹೋದರೆ ತುಂಬ ಒಳ್ಳೆಯದು, ಯೋಗಾಸನ ಮಾಡಿದ್ರೆ ಅದ್ಭುತ. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಿಂತ್ಕೊಂಡು ಪ್ರತಿನಿತ್ಯ ವಾರ್ಮ್ ಅಪ್ ಎಕ್ಸಸೈಸ್ ಅಂತನಾದರೂ ಮಾಡಿ. ಅಥವಾ ನಿಂತ್ಕೊಂಡು 2 ನಿಮಿಷ ನೀವು ಏನು ಮಾಡ್ತಿರೋ ಕಫ ಹೊರಟೋಗ್ಬಿಡ್ತದೆ ನೋಡಿ. ಬೇಕಾದರೆ ಪ್ರಯೋಗ ಮಾಡಿ, ನಿಂತ್ಕೊಂಡಲೇ ನೀವು ರೂಮಲ್ಲೇ ನಿಂತ್ಕೊಂಡು 1 ನಿಮಿಷ ಜಾಗಿಂಗ್ ಮಾಡಿ, ಲೈಟಾಗಿ ಜಾಗ್ ಮಾಡಿ ನೋಡಿ. ಕಫದ ಸಮಸ್ಯೆ ಹೆಂಗೆ ಕಿತ್ತು ಬೀಸಾಕ್ಬಿಡ್ತದೆ. ಮತ್ತು ಪ್ರಾಣಾಯಾಮ ಮಾಡಿಬಿಡ್ತು ಅಂತಂದರೆ ಸೂಪರ್. ಯಾವ ಹಾರ್ಟು ಮತ್ತು ನೀವು ವಾರಕ್ಕೆ 2 ಸಾರಿನಾದರೂ ನೀವು ಪ್ರಾಣಾಯಾಮವನ್ನು ಮಾಡಿ. ಗೊತ್ತಲ್ಲ, ನಿಮಗೆ ಹಾರ್ಟ್ ಪ್ರಾಬ್ಲಮ್ಮು, ಲಂಗ್ಸ್ ಪ್ರಾಬ್ಲಮ್ಮು, ಉಸಿರಾಟದ ಸಮಸ್ಯೆ ಜೀವನ ಪರ್ಯಂತ ಬರಲ್ಲ. ಗೊತ್ತಲ್ಲ, ನೀವು ಎಷ್ಟೇ ಸಮಸ್ಯೆ ಆಯಿತು ಅಂತಂದರೂ ಕೂಡ ಒಬ್ರಿಗೆ ಪ್ರಾಣಾಯಾಮ ಮಾಡ್ತಾಯಿದ್ರು, ಏಜ್ ಆಗಿದೆ 60-65 ಇಯರ್ಸು, ಅವ್ರಿಗೆ ಆಕ್ಸಿಡೆಂಟ್ ಆಯಿತು. ಇಬ್ರಿಗೆ ಆಕ್ಸಿಡೆಂಟ್ ಸೇಮ್ ಒಂದೇ ಥರ ಆಯಿತು. ಜೊತೆಲೇ ಕೂತಿದ್ರು, 2 ವೀಲರ್ ಹೋಗ್ತಾಯಿದ್ರು, ಇಬ್ರಿಗೆ ಆಕ್ಸಿಡೆಂಟ್ ಆಯಿತು. ಒಬ್ರಿಗೆ 55, ಇನ್ನೊಬ್ರಿಗೆ 65 ಇಯರ್ಸು. 65 ಇಯರ್ ಪ್ರಾಣಾಯಾಮ ಮಾಡ್ತಾಯಿದ್ರು. ಅವರು ನಮ್ಮ ಸ್ಟೂಡೆಂಟು, ನಮ್ಮ ಹತ್ರನೂ ಕೂಡ ಯೋಗ ಎಲ್ಲ ಕಲ್ತ್ಕೊಂಡಿದ್ದು. ನಾವು ಬೇಸಿಕಲಿ ಯೋಗ ಟೀಚರು. ಅವರು ಏನು ಮಾಡಿದ್ರು ಅಂತಂದರೆ ಈ ಇಬ್ರಿಗೂ ತೊಗೊಂಡೋಗಿ ICUಗೆ ಹಾಕಿದ್ರು. ICUಲಿ ಗೊತ್ತಲ್ಲ, ಸಿಕ್ಕಾಬಟ್ಟೆ ಕೋಲ್ಡು. ಅವ್ರಿಗೆ ಮೊದಲಿಂದನೂ ಈ ಲಂಗ್ಸ್ ಪ್ರಾಬ್ಲಮ್ ಇತ್ತು. ಅವ್ರೇನು ಮಾಡಿಬಿಟ್ರು, ಸೀರಿಯಸ್ ಎಮರ್ಜೆನ್ಸಿ ಇತ್ತು, ಇವ್ರಿಗೂ ಬ್ಲಡ್ ಬ್ಲೀಡಿಂಗ್ ಆಗಿತ್ತು, ಅವ್ರಿಗೂ ಇದು ತಗೊಂಡು ಇವ್ರಿಗೆ ಹಾಕಿದ್ರು. ಇಬ್ಬರು ಕ್ಯೂರ್ ಆಗ್ತಾ ಬಂದರು. ಆ ಕೋಲ್ಡ್ಗೆ ಮತ್ತು ಕಫ ಜಾಸ್ತಿಯಾಗಿ ಲಂಗ್ಸು ಪ್ರಾಬ್ಲಮ್ ಆಗಿ, ಆ ಲಂಗ್ಸಲ್ಲೇ ಇನ್ಫೆಕ್ಷನ್ ಆಗಿ ಏನೇನೋ ಆಗಿ ಅವರು ತೀರೋಗ್ಬಿಟ್ಟು 55 ಇಯರ್ಸ್ ಅಷ್ಟೇ. ಈ 60 ಮತ್ತು ಈ ಆಕ್ಸಿಜನಲ್ಲೇ ಇದ್ದರು. ಬಟ್ ಇವರು ಅಷ್ಟು ಕೋಲ್ಡ್ ಆಗಿದ್ದರೂ ಕೂಡ ಇವರು ಆಕ್ಸಿಜನ್ ಬೇಕಾಗಲೇ ಇಲ್ವಂತೆ. ಯಾಕಂದರೆ ಅಷ್ಟು ಕೋಲ್ಡ್ ಇದ್ದರೂ ಕೂಡ ತಡೆ. ಯಾಕಂದರೆ ಉಸಿರಾಟದ ಒಂದು ಹಿಡಿತದಲ್ಲಿ ಇಟ್ಟು. ಇನ್ನೊಂದೇನು ಗೊತ್ತಾ, ನೀವು ಸಖತ್ತಾಗಿ ಪ್ರಾಣಾಯಾಮ ಮಾಡಿಬಿಡ್ತಂದರೆ ನೀವು ಕೋಪ ಕಂಟ್ರೋಲ್ ಮಾಡ್ಬೋದು, ತಾಳ್ಮೆ ಬರುತ್ತೆ, ಜೊತೆಗೆ ಎದುರುಗಡೆ ಇರುವಂಥವ್ರ ಮನಸ್ಥಿತಿಯನ್ನು ನೀವು ತಿಳ್ಕೊಬೋದು. ಸೊ ಹಾಗಾಗಿ ಇದೊಂದು ಅದ್ಭುತವಾದಂಥ ಒಂದು ವಿಚಾರ. ಹಾಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಈ ಕಫದ ಸಮಸ್ಯೆಗೆ ಕೂಡ ಹೃದಯ ಮುದ್ರೆಯನ್ನು ಮಾಡಿ ನೋಡಿ. ತೋರಳು ಮಡಿಸಿ, ಹೆಬ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇನ್ನು 20 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು, ನಿಮಗೆ ಕಫದ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ವಿಚಾರ, ತಿಳ್ಕೊಳ್ಳಿ. ಅದಲ್ಲ, ಇದು ಮುದ್ರೆಯ ವಿಚಾರ. ಇನ್ನು ಆಧ್ಯಾತ್ಮ ಪಯಣ. ಈ ಆಧ್ಯಾತ್ಮ ಪಯಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀವಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ. ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, AC ರೂಮು, AC ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ, ಸಂಸಾರ ಅನ್ನುವಂಥ ಗೋಡು ನಿತ್ಯ ನರಕ, ಈ ಒಂದು ಲೌಕಿಕ ಬದುಕೋ ಒಂದು ನರಕ. ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಆ ಸ್ವರ್ಗದ ಒಂದು ಅನುಭವವನ್ನು ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ ಗುರುಗಳ ಮುಖಾಂತರ. ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ
ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಳ್ಳಿ. ಹೆಸರನ್ನ ಬರೆಸಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವ್ದಾದ್ರು ಒಂದು ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು. ಆಧ್ಯಾತ್ಮ ಪಯಣ ಮಾಡಿ ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ. ನೋಡಿ, ಸ್ವಂತ ಮನೆ ಆಗುವಂಥ ಒಂದು ಯೋಗ ಬಂದೇ ಬರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಒಂದು ತಂತ್ರವನ್ನು ಮಾಡಬೇಕು. ಇದಕ್ಕೆ 10 ಪೈಸೆನೂ ಕೂಡ ಖರ್ಚಾಗಲ್ಲ. ಮನೆಯಲ್ಲಿರುವಂಥ ಒಂದು ವಸ್ತುಗಳನ್ನು ಉಪಯೋಗಿಸಿ ನೀವು ಮಾಡುವಂಥ ಒಂದು ತಂತ್ರ ಅದ್ಭುತವಾದಂಥದ್ದು. ಇದು ಓಪನ್ ಸೀಕ್ರೆಟ್, ಇದು ಗೊತ್ತಲ್ಲ. ಆದರೆ ಈ ಒಂದು ತಂತ್ರವನ್ನು ಯಾವುದೇ ಕಾರಣಕ್ಕೂ ಹೇಳೋಕ್ಕೆ ಹೋಗ್ಬೇಡಿ. ನೀವು ಯಾರು ನಮ್ಮ ವೀಕ್ಷಕರು ಅವ್ರು ಮಾತ್ರ ಅದನ್ನು ತಿಳ್ಕೊಳ್ಳಿ. ಹೇಳಂಗಿದ್ರೆ ಹೇಳಿ, ನಿಮ್ಮ ತುಂಬ ಬೇಕಾದಂಥವ್ರು ಸ್ವಂತ ಅಕ್ಕ ತಂಗಿ ಅಣ್ಣ ತಮ್ಮ ಇಂಥವ್ರಿಗೆಲ್ಲ ಹೇಳಿ, ಖಂಡಿತವಾಗ್ಲೂ ಕೂಡ ಚೆನ್ನಾಗಾಗುತ್ತೆ. ಏನು ಮಾಡಬೇಕು? ಏನಿಲ್ಲ, ಒಂದು ಈ ಪೇಪರನ್ನು ತೆಗೆದುಕೊಳ್ಳಿ. ಯಾವ ಪೇಪರು? ತಾಮ್ರದ ಹಾಳೆ, ತಾಮ್ರದ ಪೇಪರ್ನ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಒಂದು ಬಟ್ಲು ತೊಗೊಳ್ಳಿ, ಸ್ವಲ್ಪ ದೊಡ್ಡ ಬಟ್ಲು, ಅದರಲ್ಲಿ ತಾಮ್ರದ ಒಂದು ಹಾಳೆಯನ್ನು ತೆಗೆದುಕೊಂಡು ಪೆನ್ ತೊಗೊಳ್ಳಿ. ಬ್ಲೂ ಪೆನ್ನು, ಬ್ಲ್ಯಾಕ್ ಪೆನ್, ಯಾವ ಪೆನ್ ಆದರೂ ಕೂಡ ಪರವಾಗಿಲ್ಲ. ಅದರ ಮೇಲೆ ನಿಮಗೆ ನಿಮ್ಮ ಮನೆ ದೇವರು, ಫಸ್ಟ್ ತಂದೆ ತಾಯಿ ಹೆಸರು, ಮನೆ ದೇವರು, ಕುಲದೇವರು, ಗ್ರಾಮ ದೇವತೆ, ಇಷ್ಟ ದೇವತೆ, ಗೊತ್ತಲ್ಲ. ತಂದೆ ತಾಯಿ, ಮನೆ ದೇವರು, ಕುಲದೇವರು, ಗ್ರಾಮ ದೇವತೆ, ಇಷ್ಟ ದೇವತೆ, ನಿಮ್ಮ ಗುರುಗಳ ಹೆಸರನ್ನು ಬರ್ರಿ. ಇದರಲ್ಲಿ ನಿಮ್ಮ DNA ಇರುತ್ತೆ. ಇಷ್ಟು ಇದಕ್ಕೆ ತಕ್ಕಂಗೆ ನೀವು ಇರ್ತೀರ. ನೀವೇನು ಮಾಡಬೇಕು ಅಂತ ಒಂದು ಬಟ್ಲು ಒಳಗಡೆ ತಾಮ್ರದ ತಗಡನ್ನು ಮೇಲೆ ಇದನ್ನು ಬರೆದು, ನೀವು ಸ್ವಂತ ಮನೆ ಆಗಬೇಕು, ನನ್ನ ಹೆಸರಿಗೆ ನಾನು ಸ್ವಂತ ಮನೆ ತೆಗೆದುಕೊಳ್ಳಬೇಕು ಅಂತ ಬರೀಬೇಕು. ಬರೆದ ನಂತರ ನೀವೇನು ಮಾಡಬೇಕು ಗೊತ್ತಾ? ಏನಿಲ್ಲ, ತುಂಬ ಸರಳವಾದಂತು. ನೀವು ಅದರ ಮೇಲೆ ಅವರೇ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ, ಎಲ್ಲಿ ಹೋಗ್ತಾಯಿದೆ ಎಲ್ಲಿ ಬರ್ತಾಯಿದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದು ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ, ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟೆ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10-20 ಬಾರಿ ನೀವು ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಅಂತ ನಿಮ್ಮ ಮನೇಲಿ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸನ್ನ ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ, ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಯಾರದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಕಾಳನ್ನು ಹಾಕಿ, ಬಿಳಿಯ ಅವರೆಕಾಳನ್ನು ಹಾಕಿ, ಇನ್ನೂ ಬೇಗ ಕೆಲಸ ಆಗುತ್ತೆ. ಸಿಕ್ಕಲಿಲ್ವಾ ತಲೆ ಕೆಡಿಸ್ಕೊಬಿಡಿ, ಮಾಮೂಲಿ ಅವರೆಕಾಳನ್ನು ಹಾಕಿ, ಬಿಳಿ ಅವರೆಕಾಳನ್ನು ಹಾಕಿ ನೀವೇನು ಮಾಡಬೇಕು? ಏನೇನು ಇಲ್ಲ, ಸಿಂಪಲ್ ಒಂದು ಹರಳಿ ಕಡ್ಡಿ ತೊಗೊಳ್ತ್ಕೊಳ್ಳಿ, ಬಟ್ಲಲ್ಲಿ ಹಾಕಿಟ್ಬಿಡಿ. ಪ್ರತಿನಿತ್ಯ ಪೂಜೆ ಮಾಡುವಂತಹ ಸಮಯದಲ್ಲಿ ಇದನ್ನು ಮಾಡಬೇಕು. ಬಟ್ಲಲ್ಲಿ ಇಟ್ಬಿಡಿ, ದೇವ್ರ ಮುಂದೆ ಚಿಕ್ಕ ಬಟ್ಲಲ್ಲಿ ತಗಡೆಲ್ಲ ಬರೆದ್ಬಿಟ್ಟು ಅದ್ರ ಮೇಲೆ ಫುಲ್ಲು ತುಂಬಬೇಕು. ಬಟ್ಲು ಫುಲ್ಲು ತುಂಬುವಷ್ಟು ಅವರೆಕಾಳು ಇರಬೇಕು. ಇದು ತಾಮ್ರದ ಕಡ್ಡಿಯನ್ನು ತೆಗೆದುಕೋಬೇಕು, ಅದನ್ನು ಕೂಡ ಎತ್ತಿಟ್ಕೊಂಡಿರಿ. ಪ್ರತಿನಿತ್ಯ ಹೋಗಿ ಅದಕ್ಕೆ ತಾಗಿಸ್ಕೊಂಡು ನಿಮ್ಮ ಮನೆ ದೇವರು, ತಂದೆ ತಾಯಿ, ಮನೆ ದೇವರು, ಕುಲದೇವರು, ಗ್ರಾಮ ದೇವತೆ, ಇಷ್ಟ ದೇವತೆ ಮತ್ತು ನಿಮ್ಮ ಗುರುಗಳನ್ನು ನೆನೆಸ್ಕೊಂಡು ನನಗೆ ಸ್ವಂತ ಮನೆ ಆಗುವಂಥ ಯೋಗ ಬರಲಿ ಅಂತ ಸಂಕಲ್ಪವನ್ನು ಮಾಡಬೇಕು. ಮಾಡಿ ಕೆಲವೇ ದಿನಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ಮಿರಾಕಲ್ ಆಗುತ್ತೆ. ತುಂಬ ಸರಳ. ಇದು ಯೂನಿವರ್ಸಿಗೆ ತಲುಪುತ್ತೆ. ಈ ವಸ್ತುಗಳು ಶುಕ್ರ ಅಂದರೆ ದುಡ್ಡು ತಂದು ಕೊಡುತ್ತೆ. ತಾಮ್ರ ತಗಡ ಸಂಕಲ್ಪ, ಸೂರ್ಯ ಮತ್ತು ಶುಕ್ರ ಗೊತ್ತಲ್ಲ, ಇವೆರಡೂ ಸೇರ್ತು ಅಂದರೆ ತುಂಬ ಅದ್ಭುತವಾದ ಒಂದು ಕಾಂಬಿನೇಷನ್ ಆಗುತ್ತೆ. ನೀವು ಅಂದ್ಕೊಂಡಿರೋಂಥ ಪ್ರತಿನಿತ್ಯ ಹರಳಿ ಕಡ್ಡಿ, ಇದು ಭಗವಂತ ನೀವೇನು ಸಂಕಲ್ಪ ಮಾಡ್ತಾ ದೇವತೆ ಇರುತ್ತೆ ಹರಳಿ ಕಡ್ಡಿಯಲ್ಲಿ,
ನೀವು ಅದನ್ನು ಮಾಡಿ. ಮನೆ ಕಟ್ಟುವಂಥ ಯೋಗ ಬರುತ್ತಲ್ಲ, ಆವಾಗ ನೀವೇನು ಮಾಡಬೇಕು, ಈಶಾನ್ಯ ಮೂಲೆಯಲ್ಲಿ ಇನ್ನು ಈ ಬಟ್ಟಲು ಮತ್ತು ಇದು ಎಲ್ಲವನ್ನು ಅಲ್ಲಿ ಹೂಳಬೇಕು ನೀವು. ಕಡ್ಡಿ ಇದು ಎಲ್ಲ ನಿಮ್ಮ ಮನೆಗೆ ಹಸಿರು ಆದಮೇಲೆ ತುಂಬ ಜನಕ್ಕೆ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಮನೆ ಕಟ್ಟುವಂಥ ಯೋಗ ಎಲ್ಲ ಮಾಡ್ಕೊಂಡಿದ್ದಾರೆ. ಸಾಲಗಳೆಲ್ಲ ತೀರಿಸ್ಕೊಂಡು ಖುಷಿಯಾಗಿ ನೆಮ್ಮದಿಯಾಗಿ ಇರ್ತಾರೆ. ಅದು ಮಾಡ್ಕೊಳ್ಳಿ ಅಂತಲ್ಲ. ಯಾರಿಗೆ ಮನೆ ಕಟ್ಟುವಂಥ ಯೋಗ ಬರಬೇಕು ಅವ್ರೇನು ಮಾಡಿದೆ, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ನಿಶ್ಚಿತ ಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ